ಸರಿ ಮುಂದೆ ಬರ್ರಿ. ಅಣ್ಣ ಇವತ್ತು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗಬೇಕು ಅಂದರೆ ಅಧಿವೇಶನ ಆಗುತ್ತೆ, ಆದರೆ ಬರೀ ಪ್ರತಿಭಟನೆಯಲ್ಲೇ ಕಾಲಹರಣ ಆಗ್ತಾ ಇದೆ. ಚರ್ಚೆ ಆಗ್ತಾ ಇದೆ, ಒಳಗಡೆ ಚರ್ಚೆ ಆಗ್ತದೆ. ಪ್ರತಿಭಟನೆ ಮಾಡೋದು ಇದ್ದೇ ಇರ್ತದೆ, ಅದೇನು ಮಾಡ್ಲಿಕ್ಕೆ ಆಗಲ್ಲ ವ್ಯವಸ್ಥೆ. ಯಾರು ಚರ್ಚೆ ಎಲ್ಲರೂ ಮಾಡ್ತಿದ್ದಾರೆ, ಸರಿಯಾದ ರೀತಿಯಲ್ಲಿ ನಡೀತಾ ಇದೆ, ಏನು ತೊಂದರೆ ಇಲ್ಲ. ಗೃಹಲಕ್ಷ್ಮಿ ಹಣದ ಕುರಿತು ಅದೆಲ್ಲ ನಡೀತದೆ, ಅದೆಲ್ಲ ಇಲ್ಲಿ ಅಷ್ಟೆಲ್ಲ ಬೆಂಗಳೂರಲ್ಲಿ ನಡೆದಾಗ ಕೂಡ ಇಂಥ ಪ್ರತಿಭಟನೆ ಧರಣಿ ಅಂದರೆ ಇಲಾಖೆಗಳ ಮಧ್ಯೆ ಸಮನ್ವಯ ಕೊರತೆಯಿಂದ ಸಮಸ್ಯೆ ಆಗ್ತಿದೆ. ಹಣಕಾಸು ಇಲಾಖೆ ಮತ್ತು ಇಲ್ಲ, ಅದು ನೋಡಬೇಕಿಲ್ಲ. ಎಲ್ಲ ಯಾಕಂದ್ರೆ ಸರ್ಕಾರದಲ್ಲಿ ಸಿಸ್ಟಮ್ ಹಂಗಿರ್ತದೆ, ಹೆಚ್ಚು ಕಮ್ಮಿ ಆಗ್ತಿರಲ್ಲ. ಇದೇನು ಹೊಸದಲ್ಲ, 2 ತಿಂಗಳಿಗೊಮ್ಮೆ ಕೊಡ್ತಾನೆ ಇದೀವಿ ನಾವು. 3 ತಿಂಗಳಾಗ್ತದೆ. ಅವ್ರು ಇಲ್ಲಿವರೆಗೆ ಸುಮಾರು 26-27 ಖಾತೆಗಳನ್ನು ಕೊಟ್ಟಿರ್ಬೋದು 30 ತಿಂಗಳು. ಸೊ 2-3 ತಿಂಗಳ ಆಗಿರ್ಬೋದು. ಅದು ಕೊಟ್ಟಿದ್ದೀವಿ, ಇದು ಕೂಡ ಕೊಟ್ಟಿದ್ದೀವಿ, ಈಗ ಕೂಡ ಕೊಡ್ತೀವಿ. ಮಹಾತ್ಮ ಗಾಂಧಿ ಅದೇನು ಅನಾರೋಗ್ಯ ಆಗಿದೆ, ಅದೇನು ರೂಟಿನಲ್ಲಿದೆ, ಅದೇನು ಸಮಸ್ಯೆ. ಅಂದರೆ ಹಿರಿಯ ಕಾಂಗ್ರೆಸ್ ನಾಯಕರ ಅವರ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ಇನ್ನು CM ಅವರಿಗೆ ಅನಾರೋಗ್ಯ ಬರಲಿಲ್ಲ, ಆದರೆ KPCC ಅಧ್ಯಕ್ಷರಾದರೂ ಬರಬೇಕಿತ್ತು ಅಂತ ಕಾರ್ಯಕರ್ತರು ಮಾತಾಡ್ತಾ ಇದ್ರು ಅಲ್ಲಿ ಕೆಳಗಡೆ ಕೂತವ್ರು. ನೋಡಿ, ನಾವಿದೀವಲ್ಲ ಸಾಕು, ಅವ್ರ ಪರವಾಗಿ ನಾವಿದ್ದೀವಿ. ಮಹಾತ್ಮ ಗಾಂಧೀಜಿ ಅವರ ನರೇಗಾ ಯೋಜನೆಯನ್ನು ಕೇಂದ್ರ ಸರ್ಕಾರ ಬದಲಾವಣೆ ಮಾಡ್ತಾ ಇದೆ, ಮತ್ತು ಅದಲ್ಲದೆ ಕರ್ನಾಟಕದ ಸರ್ಕಾರ, ರಾಜ್ಯ ಸರ್ಕಾರಗಳ ಮೇಲೆ ಮತ್ತಷ್ಟು ಹೊರೆ ಆಗ್ತಾ ಇದೆ. ಇದ್ರ ಬಗ್ಗೆ ತಾವು ಯಾವ ರೀತಿ ನೋಡ್ತದೆ? ಮಾಡಬಾರ್ದು, ಯಾಕಂದರೆ ಅಂಥ ಮಾನವ ವ್ಯಕ್ತಿಗಳ ಹೆಸರು ಇಟ್ಟಿದ್ದಾರೆ, ಅವ್ರ ಹೆಸರು ಇರೋದು ಅವಶ್ಯಕತೆ ಇದೆ. ಅವ್ರು ಇರ್ಬೇಕಂತ ನಾವೆಲ್ಲ ಆಶೆ ಥ್ಯಾಂಕ್ ಯು.